SSLC ಪರೀಕ್ಷೆಯ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಾ? SSLC ರಿಸಲ್ಟ್ ಏಪ್ರಿಲ್ 24ಕ್ಕೆ ಬರುತ್ತಾ ಬರಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಹೀಗಿರಬೇಕಾದ್ರೆ SSLC ರಿಸಲ್ಟ್ಗಾಗಿ ಮಕ್ಕಳು ಪೋಷಕರಲ್ಲಿ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಏಪ್ರಿಲ್ 24ಕ್ಕೆ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಇದು ಮುಖ್ಯವಾಗಿ SSLC ರಿಸಲ್ಟ್ಗೆ ಮಕ್ಕಳು ಪೋಷಕರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಹಿಂದಿಗೆ ಅಂಕ ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ಗೆ ಮೊರೆ ಹೋಗಿದೆ. ಒಂದು ಕಡೆ ಹಿಂದಿಗೆ ಗ್ರೇಡಿಂಗ್ ಬದಲು ಅಂಕಗಳನ್ನೇ ನೀಡುವಂತೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಸಹಿತ ನೀಡಿದೆ. ನಾಳೆ ದಿನ ಅರ್ಜಿ ವಿಚಾರಣೆ ಇದೆ. ಹೈಕೋರ್ಟ್ ಆದೇಶದ ಬಗ್ಗೆ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಈಗಾಗಲೇ ಏಪ್ರಿಲ್ 24ಕ್ಕೆ SSLCಯ ರಿಸಲ್ಟ್ ಬರುತ್ತಾ ಬರಲ್ವಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಹೈಕೋರ್ಟ್ ಆದೇಶ ಬಗ್ಗೆ ಭಾರಿ ಕುತೂಹಲ ಮೂಡ್ತಾ ಇದೆ. ಏಪ್ರಿಲ್ 24ಕ್ಕೆ SSLC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಹಿಂದಿಗೆ ಅಂಕವನ್ನು ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ಗೆ ಈಗಾಗಲೇ ನಾಳೆ ದಿನ ಅರ್ಜಿ ವಿಚಾರಣೆ ಇದೆ. ಇನ್ನು ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯವಾಗಿ ಈ ಒಂದು SSLC ಪರೀಕ್ಷೆಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ಬಗ್ಗೆ ಈ ಒಂದು ರಿಸಲ್ಟಲ್ಲಿ ಮುಖ್ಯವಾಗಿ ಅಂಕಗಳ ಬದಲಾಗಿ ಗ್ರೇಡನ್ನು ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಿರುತ್ತೆ. ಅದರ ವಿರುದ್ಧವಾಗಿ ಕೆಲವರು ಅದರ ವಿರುದ್ಧವಾಗಿ ಮಾತನಾಡಿ ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ಈಗ ಹೈಕೋರ್ಟ್ಗೆ ಹೋಗಿರ್ತಾರೆ. ಕರ್ನಾಟಕದ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿರ್ತಾರೆ. ಸೊ ಅದಾದ ನಂತರ ಕರ್ನಾಟಕ ಹೈಕೋರ್ಟ್ ಅರ್ಜಿ ತೆಗೆದುಕೊಂಡ ನಂತರ ಒಂದು ಆದೇಶ ಪ್ರಕಟವಾಗುತ್ತೆ. ಗ್ರೇಡ್ನ ಬದಲಾಗಿ ಅಂಕಗಳನ್ನೇ ನೀಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಕೂಡ ಸೂಚನೆಯೊಂದನ್ನು ನೀಡುತ್ತೆ. ಪ್ರಾಥಮಿಕ ಪ್ರಕಟಣೆಯ ಬಳಿಕ SSLC ಈ ಒಂದು ಪರೀಕ್ಷೆಯಿಂದ ತೃತೀಯ ಭಾಷೆ ಹಿಂದಿ ಅಂಕಗಳ ಬದಲಾಗಿ ಗ್ರೇಡನ್ನು ನೀಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿರ್ತಾರೆ. ಸೊ ಆದರೂ ಸಹಿತ ಒಂದು ಕಡೆ ಗ್ರೇಡ್ನ ಬದಲಾಗಿ ಅಂಕಗಳನ್ನೇ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕರ್ನಾಟಕದ ಹೈಕೋರ್ಟ್ ಆದೇಶವನ್ನು ನೀಡಿರುತ್ತೆ. ಈಗ ಇದರ ವಿರುದ್ಧವಾಗಿಯೂ ಸಹಿತ ಅರ್ಜಿಯನ್ನು ಹಾಕಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ವಿಚಾರಣೆ ನಡೀತಾ ಇದೆ. ಸೊ ಈ ಒಂದು ಕಾರಣದಿಂದಾಗಿ SSLC ಪರೀಕ್ಷೆ ಏಪ್ರಿಲ್ 24ಕ್ಕೆ ಆ ಒಂದು ಫಲಿತಾಂಶ ಬರುತ್ತಾ ಬರಲ್ವಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಆ ಒಂದು ವಿಚಾರಣೆ ನಡೆಯುವ ತನಕ ಒಂದು ಸ್ಪಷ್ಟನೆ ಸಿಗಬೇಕು. ಸ್ಪಷ್ಟನೆ ಸಿಕ್ಕ ನಂತರ SSLC ಫಲಿತಾಂಶ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಪ್ರಕಟ ಮಾಡ್ತಾರೆ. ಸದ್ಯದ ಮಟ್ಟಿಗೆ SSLC ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಲ್ಲಿ ಸಾಕಷ್ಟು ಟೆನ್ಷನ್ ಹೆಚ್ಚಾಗ್ತಾರೆ ಇದೆ. ಈಗಾಗಲೇ ತೃತೀಯ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡೋದಕ್ಕೆ ನಿರ್ಧರಿಸಿತ್ತು ಸರ್ಕಾರ. ಕೆಲವರಿಂದ ಹೈಕೋರ್ಟ್ಗೆ ಇದನ್ನು ಮನ್ನಿಸಿದಂತಹ ಕೋರ್ಟ್ ಏನು ಮಾಡ್ತಾ ಇದೆ, ಪುನಃ ಅಂಕವನ್ನೇ ನೀಡುವಂತೆ ಆದೇಶವನ್ನು ಹೊರಡಿಸಿತ್ತು. ಇದನ್ನು ಪ್ರಶ್ನಿಸಿ ಈಗ ರಾಜ್ಯ ಸರ್ಕಾರದಿಂದ ಮೇಲ್ಮನವಿಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ನಾಳೆ ದಿನ ಅರ್ಜಿ ವಿಚಾರಣೆ ಇದೆ. ಹೈಕೋರ್ಟ್ ಆದೇಶ ಏನೆಂಬ ಬಗ್ಗೆ ಭಾರಿ ಕುತೂಹಲನ ಮೂಡಿಸ್ತಾ ಇದೆ.